ಆಸಕ್ತೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂ ಚ ಹಿರಣ್ಯೇನ ಸವಿತಾ ರಥೇನ ದೇವೋ ಯಾತಿ ಭುವನ ವಿಪಶ್ಯನ್ನ. ಶ್ರೀ ಸೂರ್ಯಾಯ ನಮಃ. ನನ್ನ ಆತ್ಮೀಯ ಮೇಷರಾಶಿಯ ವೀಕ್ಷಕರಿಗೆ ನಮ್ಮ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ, ನಮಸ್ಕಾರಗಳು. ನನ್ನ ಆರಾಧ್ಯ ದೈವವಾದಂತಹ ದತ್ತಾತ್ರೇಯನ ಅನುಗ್ರಹ ಸದಾ ತಮ್ಮ ಮೇಲಿರಲಿ ಅಂತೇಳಿ ನಾನು ಅಪೇಕ್ಷೆಯನ್ನ ಮಾಡ್ತೇನೆ. ತಮ್ಮ ಎಲ್ಲ ತೊಂದರೆಗಳು, ಕಷ್ಟಗಳು ಪರಿಹಾರವಾಗಲಿ, ತಾವು ಸುಖ ಸಂತೋಷ ನೆಮ್ಮದಿಯಿಂದ ಇರಿ. ನಾವು ಇವತ್ತಿನ ದಿವಸ ಈ ಮೇಷರಾಶಿಯವರಿಗೆ ಜೂನ್ ತಿಂಗಳ ಒಂದು ಭವಿಷ್ಯವನ್ನ ತಿಳಿದುಕೊಳ್ತೇವೆ. ಯಾವ ಯಾವ ರಾಶಿಗಳು ಬದಲಾವಣೆ ಆಗಿದೆ, ಸೊ ಅದರಿಂದ ನಿಮಗೆ ಆಗುವಂಥ ಲಾಭ ಏನು, ಅಥವಾ ಯಾವುದಾದ್ರೂ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾ, ಇದೆಲ್ಲವನ್ನ ಗಮನಿಸ್ತೇವೆ ವೀಕ್ಷಕರೇ. ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಅನೇಕ ವಿಷಯವನ್ನ ಕುಂಭ ವಿವಾಹ ಇರ್ಬೋದು, ಅದನ್ನು ಯಾವ ರೀತಿಯಾಗಿ ಮಾಡಬೇಕು ವಿಶೇಷವಾಗಿ ನಾನು ಸರಿಯಾಗಿ ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡಿ. ಒಂದೇ ವಿಡಿಯೋದಲ್ಲಿ ಇಡೀ ಮನೆಯ ವಾಸ್ತುವನ್ನು ನಾನು ಹೇಳಿಕೊಟ್ಟಿದ್ದೇನೆ, ಅದರಲ್ಲಿ ನಾನು ವಿವರಣೆ ಮಾಡಿದ್ದೇನೆ. ಆ ವಿಡಿಯೋವನ್ನು ಕೂಡ ನೋಡಿ, ನಿಮಗೆ ಬಹಳ ಉಪಯುಕ್ತ ಆಗುತ್ತೆ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀವು ಪುರೋಹಿತರ ಹತ್ರ ಹೋಗೋದು ಅಥವಾ ಜ್ಯೋತಿಷಿಗಳ ಹತ್ರ ಹೋಗೋದು ತಪ್ಪುತ್ತೆ. ನೋಡ್ಕೊಳ್ಳಿ, ಅನುಕೂಲ ಆಗುತ್ತೆ ಖಂಡಿತವಾಗಿಯೂ. ಇನ್ನು ಮೇಷರಾಶಿಯನ್ನ ನೋಡಿದಾಗ ನೋಡಿ, ಮೇಷರಾಶಿಯ ಅಧಿಪತಿ ಕುಜ ಅಂತಂದ್ರೆ ಮಂಗಳ ಅಂತ. ಕುಜ, ಸೊ ಕುಜ ಲಗ್ನದಲ್ಲೇ ಮುಂದುವರಿತಾ ಇದ್ದಾನೆ. ಇದೊಂದು ಒಳ್ಳೆಯ ಲಾಭ, ನಿಮಗೆ ಒಳ್ಳೆಯ ಧೈರ್ಯವನ್ನ ನಿಮ್ಮಲ್ಲಿ ತಂದು ಕೊಡ್ತಾನೆ. ಯಾವುದೇ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀವು ಮುಂದುವರಿತೀರ. ಅದರಲ್ಲೂ ವಿಶೇಷವಾಗಿ ಗುರು ಕೂಡ ಮೊನ್ನೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡದ ಅಂತಂದ್ರೆ ಎರಡನೇ ಗುರು ಮೊದಲಿನ ಪರಿಸ್ಥಿತಿಗಿಂತಲೂ ಈಗ ಒಳ್ಳೆಯ ಪರಿಸ್ಥಿತಿಯನ್ನು ನಿಮಗೆ ತಂದು ಕೊಡ್ತಾನೆ. ಸೊ ಧನಸ್ಥಾನದಲ್ಲಿರುವಂತಹ ಗುರು ವಿಶೇಷವಾಗಿ ಧನ ಲಾಭವನ್ನ ಮಾಡ್ತಾನೆ. ಹೌದಾ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಕೊಡ್ತಾನೆ. ಸೊ ಇದು ಬಹಳ ಒಳ್ಳೆಯ ಲಾಭಕರ ವಾತಾವರಣ ನಿಮಗೆ ಈ ಜೂನ್ ತಿಂಗಳಲ್ಲಿ ಮುಂದುವರಿಕೆ. ಇದು ಒಂದು ವರ್ಷದ ಅವಧಿ ನಿಮಗೆ ಎರಡನೇ ಗುರು ಅಂತಂದ್ರೆ ಧನಸ್ಥಾನದಲ್ಲಿರುವಂತಹ ಗುರು ಒಳ್ಳೆಯ ಲಾಭವನ್ನ ಕೊಡ್ತಾ ಇರ್ತಾನೆ. ಇಷ್ಟು ದಿವಸದವರೆಗೆ ಆಗದೇ ಇರುವಂತಹ ಪ್ರಗತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಲ್ಪ ನೀವು ಇಷ್ಟು ದಿವಸವರೆಗೆ ಇರುವಂತಹ ಕಷ್ಟಗಳು ಕಡಿಮೆಯಾಗ್ಬಿಟ್ಟು ಈಗ ಒಂದಷ್ಟು ನೆಮ್ಮದಿಯ ವಾತಾವರಣವನ್ನು ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ರವಿ ಬುಧ ಶುಕ್ರರು ಕೂಡ ದ್ವಿತೀಯ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಅವರು ತೃತೀಯ ಸ್ಥಾನಕ್ಕೆ ಹೋಗ್ತಾರೆ. ದಾಯಾದಿಗಳಲ್ಲಿ ಒಂದು ಒಳ್ಳೆಯ ಸೌಹಾರ್ದ ವಾತಾವರಣವನ್ನು ನೀವು ಈ ಸಂದರ್ಭದಲ್ಲಿ ನೋಡ್ತೀರಾ. ಧನಸ್ಥಾನದಲ್ಲಿ ಶುಕ್ರ ಇರೋದರಿಂದ ವಸ್ತ್ರಾದಿಗಳಿಗೆ ನೀವು ದುಡ್ಡನ್ನು ಖರ್ಚು ಮಾಡ್ತೀರಾ. ಮತ್ತು ವಿಶೇಷವಾಗಿ ಲಾಭಸ್ಥಾನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ಸ್ವರಾಶಿಯ ಶನಿ ಸ್ವಲ್ಪ ಲಾಭದಲ್ಲಿ ಮಂದಗತಿಯನ್ನು ನೀವು ನೋಡ್ತೀರಾ. ವ್ಯಾಪಾರ ಉದ್ಯೋಗವನ್ನು ಮಾಡ್ತಾ ಇದ್ರೆ ಧನಾಧಿಪತಿ ಗುರು ಎರಡನೇ ಸ್ಥಾನದಲ್ಲಿ ಇದ್ರೂ ಕೂಡ ಏಕಾದಶಾಧಿಪತಿ ಶನಿ ಇರೋದ್ರಿಂದ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟೆಬಿಲಿಟಿ ಇರುತ್ತೆ ಅಂತ, ಬಹಳ ಫಾಸ್ಟ್ ಆಗಿ ಮುಂದುವರಿಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಿ. ಹೆಚ್ಚಿನ ಲಾಭವನ್ನು ಅಪೇಕ್ಷೆ ಮಾಡಿಕೊಳ್ಬೇಡಿ. ನಿಧಾನಗತಿಯಿಂದ ಮೇಲೆ ಏರ್ತಾ ಹೋಗಿ, ಇದು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಇನ್ನು ಮೈನಸ್ ಪಾಯಿಂಟ್ ಅಂತಂದ್ರೆ ಮೇಷರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ರಾಹು ಇದ್ದಾನೆ. ಸ್ವಲ್ಪ ಜಾಗ್ರತೆ, ವ್ಯಯವನ್ನ ಜಾಸ್ತಿ ಮಾಡ್ತಾನೆ. ಅನಾವಶ್ಯಕವಾಗಿ ದುಡ್ಡನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಖಂಡಿತವಾಗಿಯೂ ಆ ವಿಷಯದಲ್ಲಿ ಲಕ್ಷ್ಯವನ್ನ ಇಟ್ಟುಕೊಳ್ಳಿ. ಅನಾವಶ್ಯಕವಾಗಿ ಯಾವುದೇ ವಿಷಯದಲ್ಲಿ ದುಡ್ಡು ಪೋಲಾಗದಂತೆ ನೋಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ವ್ಯಸನಾದಿಗಳಿಗೆ ದುಡ್ಡು ಖರ್ಚಾಗದಂತೆ ನೋಡಿಕೊಳ್ಳಿ. ಇಲ್ಲದೇ ಇದ್ದರೆ ನಿಮ್ಮ ಎಲ್ಲ ಲೆಕ್ಕಾಚಾರಗಳನ್ನ ರಾಹು ಬುಡಮೇಲು ಮಾಡುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಗಮನ ಇರಲಿ. ಷಷ್ಠ ಸ್ಥಾನದ ಮೇಲೆ ರಾಹುವಿನ ದೃಷ್ಟಿ ಮತ್ತು ಷಷ್ಠದಲ್ಲಿ ಕುಜ ಇರೋದ್ರಿಂದನೂ ಕೂಡ ಶತ್ರುಗಳ ಉಪದ್ರವ ಜಾಸ್ತಿ ಆದೀತು. ರೋಗಾದಿಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕೊಡುವ ಸಾಧ್ಯತೆ, ಆ ರೋಗಕ್ಕೆ ನೀವು ಖರ್ಚು ಮಾಡುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಎಚ್ಚರಿಕೆಯನ್ನು ವಹಿಸಿ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಸೊ ಈ ಮಾಸದಲ್ಲಿ ಮೇಷರಾಶಿಯವರು ಒಂದು ರಾಹುವಿನ ಆರಾಧನೆ ಅಂತಂದ್ರೆ ರಾಹುವಿನ ಜಪವನ್ನ ಮಾಡಿ. ರಂ ರಾ
ವರಾಹವೇ ನಮಃ. ಇದನ್ನು ಪ್ರತಿನಿತ್ಯ 108 ಸಾರಿ ಮಾಡುತ್ತಾ ಹೋಗಿ. ಅದರಿಂದಲೂ ಕೂಡ ನಿಮಗೆ ಖಂಡಿತವಾಗಿಯೂ ಯಾವುದೇ ರೀತಿಯ ತೊಂದರೆ ನಿಮಗೆ ಆಗೋದಿಲ್ಲ. ಮತ್ತು ಭಾನುವಾರದ ದಿವಸ ಒಂದಷ್ಟು ಉದ್ದಿನ ಬೇಳೆಯನ್ನು ಯಾವುದಾದರೂ ನವಗ್ರಹ ದೇವಸ್ಥಾನದಲ್ಲಿ ದಾನವನ್ನು ಮಾಡೋದರಿಂದ ರಾಹು ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ತಗೊಂಡ್ರೆ ಈ ಮಾಸ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.